ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ಒಂದು ಕ್ವಿಕ್ ಆ್ಯಂಡ್ ಸ್ಪೈಸಿಯಾಗಿ ಬ್ರೇಕ್ಫಾಸ್ಟ್ ರೆಸಿಪೀಸ್ ತೋರಿಸೋಣ ಅಂತ. ಸೊ ನಾನಿವತ್ತು ಮಾಡ್ತಾ ಇರ್ತಕ್ಕಂಥ ಬ್ರೇಕ್ಫಾಸ್ಟ್ ರೆಸಿಪೀಸ್ ಇಂಗ್ರೀಡಿಯೆಂಟ್ಸ್ ಆನಿಯನ್, ಕೊರಿಯಾಂಡರ್, ಟೊಮ್ಯಾಟೊ ಆ್ಯಂಡ್ ಚಿಲ್ಲಿ. ಫಸ್ಟ್ ನಾವು ಕುಕ್ಕರಿಗೆ ಎಣ್ಣೆನ ಹಾಕ್ಕೊಳ್ಳೋಣ. ಅದು ಒಂದು ಸ್ವಲ್ಪ ಬಿಸಿ ಆದ ನಂತರ ನಾವು ಅದಕ್ಕೆ ಕರಿಬೇವು, ಲವಂಗ, ಸಾಸಿವೆ ಮತ್ತು ಮೆಣಸನ್ನು ಹಾಕ್ಕೊಳ್ಳೋಣ. ಕೆಲವೊಂದಿಷ್ಟು ಜನ ತುಂಬಾ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ತಾರೆ ಈ ಥರ ಟಿಫನ್ಸ್ ಮಾಡೋಕ್ಕೆ, ಬಟ್ ಇದಕ್ಕೆ ಅಷ್ಟೊಂದು ಬೇಕಾಗಲ್ಲ. ಇದು ಕ್ವಿಕ್ ಆ್ಯಂಡ್ ಸ್ವೀಟ್ ಆ್ಯಂಡ್ ಸ್ಪೈಸಿ ರೆಸಿಪಿ ಆಗಿರೋದ್ರಿಂದ ನಾನು ಸ್ವಲ್ಪನೇ ಪದಾರ್ಥಗಳನ್ನು ಬಳಸಿದ್ದೀನಿ ಇದರಲ್ಲಿ. ಸೊ ಅವನ್ನೆಲ್ಲವನ್ನು ನಾವು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಫಸ್ಟ್ ಮೆಣಸಿನ್ಕಾಯಿನ ಆ್ಯಡ್ ಮಾಡಬೇಕು. ಅದನ್ನು ಜಾಸ್ತಿ ಅಂದರೆ ಜಾಸ್ತಿ ಕೂಡ ಫ್ರೈ ಮಾಡಬಾರ್ದು, ಸ್ವಲ್ಪ ಮೀಡಿಯಮಾಗಿ ಫ್ರೈ ಮಾಡಬೇಕು. ಯಾಕಂದರೆ ನಾವು ತಿನ್ನುವಾಗ ಅನ್ನದಲ್ಲಿ ತುಂಬಾ ಟೇಸ್ಟ್ ಸಿಗುತ್ತೆ ಮೀಡಿಯಮಾಗಿ ಫ್ರೈ ಮಾಡೋದ್ರಿಂದ. ಜಾಸ್ತಿ ಮಾಡಿದ್ರೆ ಚೆನ್ನಾಗಿರಲ್ಲ. ನೆಕ್ಸ್ಟ್ ನಾವು ಅದಕ್ಕೆ ಆನಿಯನ್ನ ಹಾಕೋಬೇಕಾಗುತ್ತೆ. ಆನಿಯನ್ನ ಕೂಡ ಅಷ್ಟೇ ನಾವು ಜಾಸ್ತಿ ಫ್ರೈ ಮಾಡಬಾರ್ದು, ಸ್ವಲ್ಪ ಮೀಡಿಯಮ್ಗೆ, ಸ್ವಲ್ಪ ಅದು ಹಸಿ ವಾಸನೆ ಎಲ್ಲ ಹೋಗೋ ಥರ ಫ್ರೈ ಮಾಡ್ಕೋಬೇಕಾಗುತ್ತೆ. ಹಾಗೆ ಅದನ್ನು ತುಂಬಾ ಬ್ರೌನಿಷ್ ಆಗಿ ಫ್ರೈ ಮಾಡೋ ತನಕ ಬಿಡ್ತಾರೆ. ಅಷ್ಟೊಂದು ತುಂಬ ತೀರ ಬ್ರೌನಿಷ್ ಆಗೋ ತನಕ ಏನು ಕಾಯೋ ಅವಶ್ಯಕತೆ ಇರಲ್ಲ. ಸ್ವಲ್ಪ ಮೀಡಿಯಮಾಗಿ ಅದನ್ನು ಕೂಡ ಹಸಿ ವಾಸನೆ ಹೋಗೋ ತನಕ ಮಾತ್ರ ಅದನ್ನು ಫ್ರೈ ಮಾಡ್ಕೊಳ್ಳೋಣ ಆನಿಯನ್ನ. ಈಗ ಈರುಳ್ಳಿ ಸ್ವಲ್ಪ ಬ್ರೌನಿಷ್ ಆಗೋ ಕಾಣ್ತಿದೆ, ಹಾಗೆ ಅದರದ್ದು ಹಸಿ ವಾಸನೆ ಕೂಡ ಹೋಗಿದೆ. ಸೊ ನಾವು ಅದಕ್ಕೆ ಈಗ ನೆಕ್ಸ್ಟ್ ಪ್ರೊಸೆಸ್ ಟೊಮ್ಯಾಟೊನ ಆ್ಯಡ್ ಮಾಡೋದು. ಟೊಮ್ಯಾಟೊನ ಹಾಕಬೇಕು. ಫಸ್ಟ್ ತುಂಬ ಹಣ್ಣಾಗಿರ್ತಕ್ಕಂಥ ಟೊಮ್ಯಾಟೊ ತೊಗೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಟೇಸ್ಟು. ಬಟ್ ನಾನಿಲ್ಲಿ ಸ್ವಲ್ಪ ಮೀಡಿಯಮಾಗಿ ಹಣ್ಣಾಗಿರ್ತಕ್ಕಂಥ ಟೊಮೊಟೊನ ಬಳಸಿದ್ದೀನಿ. ಸೊ ನೀವು ತುಂಬಾ ಹಣ್ಣಾಗಿರೋಂಥ ಟೊಮೊಟೊನ ಬಳಸಿ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಟೊಮ್ಯಾಟೊ ಕೂಡ ತುಂಬ ಅಂದರೆ ತುಂಬ ಸಾಫ್ಟ್ ಆಗಬೇಕು. ಸಾಫ್ಟ್ ಆಗೋದ್ರಿಂದ ನಾವು ಅನ್ನ ತಿನ್ನುವಾಗ ತುಂಬಾ ರುಚಿ ಸಿಗುತ್ತೆ ಟೊಮೊಟೊ ಜೊತೆಲಿ ಮಿಕ್ಸ್ ಆದಾಗ. ಸೊ ಅದು ಕೂಡ ಸಾಫ್ಟ್ ಆಗೋ ತನಕ ಅದನ್ನು ನಾವು ಫ್ರೈ ಮಾಡ್ಕೊಳ್ಳೋಣ. ನಾವು ಅದಕ್ಕೆ ಸ್ವಲ್ಪ ಅರಿಶಿನ ಆ್ಯಡ್ ಮಾಡೋಣ. ಅರಿಶಿನ ಆದ ನಂತರ ಖಾರದ ಪುಡಿ. ನೀವು ಅನ್ಬೋದು ಆವಾಗಲೇ ಮೆಣಸಿಗೆ ಹಾಕಿದ್ದಾರೆ ಮತ್ತೆ ಖಾರದ ಪುಡಿ ಯಾಕೆ ಅಂತ, ಬಟ್ ನನಗೆ ಖಾರ ಅಂದರೆ ಇಷ್ಟ. ಸೊ ಹಾಗಾಗಿ ನಾನು ಖಾರ ಹಾಕೋತೀನಿ. ಹಾಗೆ ಧನಿಯಾ ಪುಡಿನ ಆ್ಯಡ್ ಮಾಡ್ತೀನಿ. ಮೂರನ್ನು ಆ್ಯಡ್ ಮಾಡಿ ನಾವು ಅದನ್ನು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನಾವು ಅದಕ್ಕೆ ಕೊತ್ತಂಬರಿನ ಆ್ಯಡ್ ಮಾಡಬೇಕು. ಹಾಗೆ ಈ ಬೌಲಲ್ಲಿ ನಾನು 2 ಬೌಲಷ್ಟು ಅಕ್ಕಿನ ತಗೊಂಡಿದ್ದೆ. ಸೊ ಫಸ್ಟ್ ನಾವು ಆ ಮಸಾಲೆಗೆ ಅಕ್ಕಿನ ಹಾಕಬೇಕು. ಆ ಅಕ್ಕಿಗೆ ಪ್ರತಿ ಅಕ್ಕಿಗೂ ಕೂಡ ಆ ಮಸಾಲೆ ಕೂಡ ಸೇರಬೇಕು. ಆ ರೀತಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 1 to 2 ಮಿನಿಟ್ಸ್ ನಾವು ಅದನ್ನು ಫ್ರೈ ಮಾಡ್ಕೋಬೇಕು. ನಾನು 2 ಬೌಲ್ ಅಕ್ಕಿ ತಗೊಂಡಿರೋದ್ರಿಂದ ನಾನು 3.5 ಬೌಲ್ ವಾಟರ್ನ ಹಾಕ್ಕೊಂಡೆ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕೊತ್ತಂಬರಿ. ಅದು ಕುದಿ ಬರೋ ತನಕ ಬಿಡಬೇಕು. ಅದು ಕುದಿತಾ ಇರಬೇಕಾದ್ರೆ ನಾವು ಕುಕ್ಕರ್ನ ಮುಚ್ಚಬೇಕು. ಕುಕ್ಕರ್ನ ಮುಚ್ಚಿ 2 ಸರಿ ವಿಜಿಲ್ನ ಕೂಗಿಸ್ಬೇಕು. ಕೂಗಿಸಾದ ನಂತರ ನಾವು ಓಪನ್ ಮಾಡಿ ನೋಡಿದ್ರೆ ತುಂಬಾ ರುಚಿಯಾದ ಟೇಸ್ಟಿಯಾದ ಸ್ಪೈಸಿ ಬ್ರೇಕ್ಫಾಸ್ಟ್ ರೆಸಿಪಿ ರೆಡಿ ಆಗಿರುತ್ತೆ. ಸೊ ನೀವು ನೋಡ್ಬೋದು ಎಷ್ಟು ತುಂಬಾ ಚೆನ್ನಾಗಿದೆ ಅಂತ. ಈ ರೀತಿ ಮಾಡ್ಕೊಂಡು ತಿಂದ್ರಂತೂ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ಆ್ಯಂಡ್ ಕ್ವಿಕ್ಕಾಗಿ ಕೂಡ ಮಾಡ್ತಕ್ಕಂಥ ಅಡುಗೆ ಇದು. ಸೊ ಈಗಲೇ ಟ್ರೈ ಮಾಡಿ, ಇವತ್ತೇ ಟ್ರೈ ಮಾಡಿ, ನೀವು ಕೂಡ ಮಾಡಿ ನೋಡಿ. ತುಂಬಾ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ಇದಾಗಿತ್ತು ಇವತ್ತಿನ ಕ್ವಿಕ್ ರೆಸಿಪಿ. ಸೊ ಲವ್ ಯು ಆಲ್, ಬಾಯ್. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.